ವಿಶ್ವವಿಖ್ಯಾತ ಮೈಸೂರು ಅರಮನೆಯ ಸನಿಹದಲ್ಲಿ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಜನ ಬಲಿಯಾಗಿದ್ದಾರೆ. ಅರಮನೆಯ ಆವರಣದಲ್ಲಿಯೇ ಭದ್ರತಾ ಲೋಪವಾಯ್ತಾ ಅನ್ನುವಂತಹ ಪ್ರಶ್ನೆ ಈಗ. ಸಿಸಿ ಕ್ಯಾಮೆರಾ ಇದ್ರೂ ಕೂಡ ಈ ಸ್ಫೋಟದ ದೃಶ್ಯ ಸೆರೆಯಾಗಿಲ್ವಂತೆ. ಸ್ಫೋಟದ ವೇಳೆ ಸಿಸಿ ಕ್ಯಾಮೆರಾ ಬೇರೆಡೆ ತಿರುಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಸ್ಫೋಟ ನಡೆದ ಸ್ಥಳದಿಂದ 20 ಅಡಿ ದೂರದಲ್ಲಿ ಸಿಸಿ ಕ್ಯಾಮೆರಾ ಇದೆ. ಅತ್ಯಾಧುನಿಕ ತಂತ್ರಜ್ಞಾನದ ಸಿಸಿ ಕ್ಯಾಮೆರಾಗಳಿದ್ರೂ ಕೂಡ ಸೆರೆಯಾಗಿಲ್ಲ ಆ ದೃಶ್ಯ. ಮೈಸೂರಿನಲ್ಲಿ ಹೀಲಿಯಂ ಗ್ಯಾಸ್ ಸ್ಫೋಟಕ್ಕೆ 3 ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರಮನೆಯ ಆವರಣದಲ್ಲಿಯೇ ಭದ್ರತಾ ಲೋಪ ಇರೋದು ಎದ್ದು ಕಾಣಿಸ್ತಾ ಇದೆ. ಸಿಸಿ ಕ್ಯಾಮೆರಾ ಇದೆ, ಬಟ್ ಅದನ್ನು ಬೇರೆ ಕಡೆ ತಿರುಗಿಸುವಂತಹ ಕೆಲಸ ಆಗಿದೆ. ಹಾಗಾಗಿ ಅವತ್ತು ನಡೆದಂತಹ ಸ್ಫೋಟದ ದೃಶ್ಯ ಅದರಲ್ಲಿ ಸೆರೆ ಸಿಕ್ಕಿಲ್ಲ. ಸಹಜವಾಗಿಯೇ ಅನುಮಾನ ಜಾಸ್ತಿ ಆಗ್ತಾ ಇದೆ. ನಿನ್ನೆ ತಡರಾತ್ರಿ NIA 3 ಅಧಿಕಾರಿಗಳು ಬಂದು ಭೇಟಿ ಕೊಟ್ಟಿದ್ದಾರೆ. ಸ್ಥಳೀಯ ಪೊಲೀಸರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಒಂದು ಕಡೆ ಸಲೀಂ ಉತ್ತರ ಪ್ರದೇಶದವನು 3 ಜೊತೆಗೆ ಬಂದು ಈತ ಮೈಸೂರಿನಲ್ಲಿ ವಾಸವಾಗಿದ್ದ. ಬಲೂನ್ ಮಾರ್ತಾ ಇದ್ದಂತಹ ಸಂದರ್ಭದಲ್ಲಿ ಆತ ತಂದಂತಹ ಆ ಸಿಲಿಂಡರ್ ಸ್ಫೋಟಗೊಂಡಿದೆ. 3 ಸಾವನ್ನಪ್ಪಿದ್ದಾರೆ, ಸಲೀಂನು ಸೇರಿ. ಈಗ ಪ್ರಶ್ನೆ ಇರುವಂಥದ್ದು ಭದ್ರತಾ ವಿಚಾರ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರ್ತಾರೆ, ಪ್ರತಿನಿತ್ಯವೂ ಕೂಡ ರಾಜ್ಯ ಹೊರ ದೇಶಗಳಿಂದೆಲ್ಲ ಜನ ಬರ್ತಾರೆ. ಹಂಗಿದ್ರೂ ಕೂಡ ಸಿಸಿ ಕ್ಯಾಮೆರಾದ ವಿಚಾರದಲ್ಲಿ ಯಾಕೆ ನಿರ್ಲಕ್ಷ್ಯ ಅಂತ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಸ್ಥಳದಿಂದ ನಮ್ಮ ಪ್ರತಿನಿಧಿ KP ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KP ನಾಗರಾಜ್, ಈ ಕೃತ್ಯದ ಹಿಂದಿನ ಉದ್ದೇಶ ಏನು ಅನ್ನೋದು ತನಿಖೆಯ ಮೂಲಕ ಗೊತ್ತಾಗಬೇಕಾಗುತ್ತೆ. ಬಟ್ ಪ್ರತಿನಿತ್ಯ ಸಾವಿರಾರು ಜನ ಸೇರುವಂತಹ ನಿಟ್ಟಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಸಿಸಿ ಕ್ಯಾಮೆರಾ ಇದ್ದು ಕೂಡ ಈ ದೃಶ್ಯ ಸೆರೆಯಾಗಲಿಲ್ಲ ಅಂದರೆ ಏನರ್ಥ ಅಂತ ಹೇಳಿ? ಅಲ್ಲ, ಇದು ಸ್ಪಷ್ಟವಾಗಿ ಅರಮನೆಯ ಭದ್ರತೆಯ ವಿಚಾರದಲ್ಲಿ ಅಧಿಕಾರಿಗಳಿಗೆ ಇರುವಂತಹ ದೊಡ್ಡ ಮಟ್ಟದ ನಿರ್ಲಕ್ಷ್ಯ ಎಂಥದ್ದು ಮತ್ತು ಅವರಿಗೆ ನೆಗ್ಲೆಕ್ಟ್ ಎನ್ನುವಂಥದ್ದು ಈ ಪ್ರಕರಣದ ಮೂಲಕವಾಗಿ ಬಯಲಾಗ್ತಾ ಇದೆ. ಪ್ರೇಮ್, ತಾವೀಗ ಗಮನಿಸ್ತಾ ಇರ್ಬೋದು, ಈ ಒಂದು ಸ್ಫೋಟ ನಡೆದಂಥದ್ದು ಇದೇ ಜಾಗದಿಂದ ಮ್ಯಾಕ್ಸಿಮಮ್ ಅಂದರೆ ಒಂದು 20-25 ಅಡಿ ದೂರದಲ್ಲಿ ಆ ಒಂದು CCTV ಹಾಕಲಾಗಿದೆ. ಅದೇನು ಬೆದರುಗೊಂಬೆ ರೀತಿ ಹಾಕಿರುವಂಥ CCTVನ ಏನು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಕೇಳಿದ್ರೆ ಒಬ್ಬೊಬ್ಬರು ಒಂದೊಂದು ರೀಸನ್ಗಳನ್ನು ಹೇಳ್ತಾ ಇದ್ದಾರೆ ಪ್ರೇಮ್. ಆದರೆ ಅದು 360 ಡಿಗ್ರಿ ಕ್ಯಾಮ್ರಾ, ಅದು ಬೇರೆ ಕಡೆಗೆ ತಿರುಗಿತ್ತು ಆ ಕ್ಷಣದಲ್ಲಿ ಅನ್ನುವಂಥದ್ದು. 360 ಡಿಗ್ರಿ ಕ್ಯಾಮ್ರಾ ಅಂದರೆ ಕಾಮನ್ ಸೆನ್ಸು ಪ್ರೇಮ್. ಅದು ಎಲ್ಲ ಆಯಾಮಗಳಲ್ಲೂ ಕೂಡ ರೆಕಾರ್ಡ್ ಆಗಬೇಕು. ಅದಕ್ಕೋಸ್ಕರವಾಗಿ ಅದನ್ನು 360 ಡಿಗ್ರಿ ಕ್ಯಾಮ್ರಾ ಅಂತಾರೆ. ಇದು ತಿರುಗ್ತಾ ಇತ್ತು ಅನ್ನುವಂತಹ ಅಂದರೆ ಯಾರು ಅನಕ್ಷರಸ್ಥರಿಗೆ ಹೇಳುವಂಥ ರೀತಿಯಲ್ಲಿ ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಅಲ್ಲಿಗೆ ಈ ಸ್ಫೋಟದ ಉದ್ದೇಶ ಅಥವಾ ಅದು ಆಕಸ್ಮಿಕನೋ ಮತ್ತೊಂದು ಅದು ತನಿಖೆ ಮೂಲಕ ಬಯಲಾಗುತ್ತೆ, ಅದು ಪ್ರಶ್ನೆ ಬೇರೆ. ಆದರೆ CCTVಯಲ್ಲೇ ಕೂಡ ಈ ದೃಶ್ಯ ರೆಕಾರ್ಡ್ ಆಗಿಲ್ಲ ಅನ್ನೋದಾದರೆ ಇನ್ಯಾವ ರೀತಿಯಾದಂಥ ಭದ್ರತೆಯನ್ನು ಇವರು ಅರಮನೆಯವರು ಒದಗಿಸ್ತಾ ಇದ್ದಾರೆ, ಅರಮನೆಯ ಆಡಳಿತ ಮಂಡಳಿಯವರು ಒದಗಿಸ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು. ಯಾಕೆಂದರೆ ಕೇಳಿ ಪ್ರತಿ ದಿನಕ್ಕೂ ಕೂಡ ಅರಮನೆಗೆ ಬರ್ತಾ ಇರುವಂಥ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ, ಮೈಸೂರಿಗೆ ಬರ್ತಾ ಇರುವಂಥ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಹಾಗಾಗಿ ಭದ್ರತೆ ವಿಚಾರದಲ್ಲಿ ದೊಡ್ಡ ಮಟ್ಟದ ಗಮನವನ್ನು ಕೊಡಬೇಕು. ಆದ್ರೂ ಕೂಡ ಕೇವಲ 20 ಅಡಿಯ ದೂರದಲ್ಲೇ ಒಂದು ಘಟನೆ ಸಂಭವಿಸ್ತದೆ. ಆ ಘಟನೆಯ ದೃಶ್ಯಾವಳಿಗಳೇ CCTVಯಲ್ಲಿ ರೆಕಾರ್ಡ್ ಆಗಲ್ಲ. ಆ ಥರದ CCTVಗಳನ್ನ ಇವರು ಹಾಕ್ಕೊಂಡಿದ್ದಾರೆ ಅನ್ನೋದಾದರೆ ಇವರಿಗಿರುವಂಥ ನೆಗ್ಲಿಜೆನ್ಸ್ ಎಂಥದ್ದು? ಅಲ್ಲಿಗೆ ಭದ್ರತೆಯ ವಿಚಾರದಲ್ಲಿ ಇವರಿಗಿರುವಂತಹ ಆಸಕ್ತಿಗಳೇ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಈಗ ಉದ್ಭವ ಆಗ್ತದೆ. ಈ ಸ್ಫೋಟ ಪ್ರಕರಣದ ಮೂಲಕವಾಗಿ ಭದ್ರತೆಯ ವಿಚಾರದಲ್ಲಿ ಇವರಿಗಿರುವಂಥ ನೆಗ್ಲಿಜೆನ್ಸ್ ಬಯಲಂತೂ ಆಗಿದೆ ಪ್ರೇಮ್. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.